ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಕರುನಾಡಿನಲ್ಲಿ ನಿಲ್ಲದ ಮಳೆ ಅಬ್ಬರ, ಬದುಕೆ ದುಸ್ತರ. ಸಿಲಿಕಾನ್ ಸಿಟಿಗೆ ಜಲಗಂಡಾಂತರ ಎದುರಾಯ್ತಾ? ರಾಜಧಾನಿ ಬಡಾವಣೆಗಳ ಮನೆಗಳಿಗೆ ನುಗ್ಗಿದ ನೀರು, ಪ್ರತಿಷ್ಠಿತ ಲೇಔಟ್ಗೆ ಜಲ ದಿಗ್ಬಂಧನ, 6 ಅಡಿ ನೀರು, ಕೆರೆಯಂತಾದ ರಸ್ತೆ, ವಾಹನ ಸವಾರರ ತೀವ್ರ ಪರದಾಟ. ಇದೆಲ್ಲವನ್ನ ನೋಡೋಣ. ರಾಜಧಾನಿ ಬೆಂಗಳೂರಿಗೆ ಜಲಗಂಡಾಂತರ ಎದುರಾಯ್ತಾ? ಪ್ರತಿಷ್ಠಿತ ಏರಿಯಾಗಳಿಗೆ ಜಲ ದಿಗ್ಬಂಧನ, ಏನೇನು ಅನಾಹುತ, ಯಾವ್ಯಾವ ಏರಿಯಾಗಳಲ್ಲಿ ಮಳೆ ಸಮಸ್ಯೆ ಎದುರಾಗಿದೆ, ಅಧಿಕಾರಿಗಳ ವಿರುದ್ಧ ನಿವಾಸಿಗಳ ಆಕ್ರೋಶ. ನೋಡೋಣ ರಕ್ಕಸ ಮಳೆ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಮನೆ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. ನಂದಿನಿ ಲೇಔಟ್ ಮುಖ್ಯ ರಸ್ತೆಯ 11ನೇ ಕ್ರಾಸ್ ಬಳಿ ಬೃಹತ್ ಮರ ಮನೆ ಮೇಲೆ ಉರುಳಿದ ಪರಿಣಾಮ ವಿದ್ಯುತ್ ಕಂಬ ತುಂಡಾಗಿದೆ. ತುಂಡಾದ ವಿದ್ಯುತ್ ಕಂಬ ಮನೆ ಮೇಲೆ ವಾಲಿದೆ. ಬಿದ್ದ ಮನೆ ಬಳಿಗೆ ಬಿಬಿಎಂಪಿ ಅರಣ್ಯ ಘಟಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿದ್ಯುತ್ ಕಂಬ ಉರುಳಿ ವಿದ್ಯುತ್ ಪ್ರವಹಿಸ್ತಾ ಇರುವ ಹಿನ್ನೆಲೆಯಲ್ಲಿ ಮನೆ ಮೇಲೆ ಬಿದ್ದಿರುವಂತಹ ಮರ ತೆರವುಗೊಳಿಸಲು ಅಡ್ಡಿಯಾಯಿತು. ಮಲ್ಲೇಶ್ವರ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. ಗೌರಿ ಗಣೇಶ ಹಬ್ಬದಂದು ಬಾಳೆಕಂದು, ಹಣ್ಣು ಹಂಪಲು, ತಳಿರು ತೋರಣ ಮಾರಾಟ ಮಾಡಲು ಬಂದಿದ್ದ ರೈತರು ಹೈರಾಣಾಗಿದ್ದಾರೆ. ಉರುಳಿ ಬಿದ್ದಂತಹ ಮರದ ಕೆಳಗೆ ಮಾರಾಟಕ್ಕೆ ತಂದಿದ್ದ ಹಣ್ಣು ಹಂಪಲು, ಬಾಳೆಕಂದು, ಬಾಳೆ ಎಲೆ ಸಿಲುಕಿ ನೀರು ಪಾಲಾಗಿದೆ. ರಸ್ತೆ ಬದಿ ಫುಟ್ಪಾತ್ ಕಾಮಗಾರಿಗೆ ರಸ್ತೆ ಆಗಿದ್ದರಿಂದಾಗಿ ಸತತ ಮಳೆಯಿಂದ ಮಣ್ಣು ಸಡಿಲಗೊಂಡು ಬೃಹತ್ ಮರ ಧರಶಾಹಿಯಾಗಿದೆ. ಯಶವಂತಪುರ ಮುಖ್ಯ ರಸ್ತೆ ಸಮೀಪ ಬೃಹತ್ ಮರದ ಕೊಂಬೆ ಉರುಳಿ ಬಿದ್ದಿದ್ದು ತಡರಾತ್ರಿ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಬಿಬಿಎಂಪಿ ಅರಣ್ಯ ಘಟಕ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಬೃಹತ್ ಮರದ ಕೊಂಬೆಗಳನ್ನು ಕತ್ತರಿಸಿ ಸುಗಮ ರಸ್ತೆ ಸಂಚಾರಕ್ಕೆ ತೆರವುಗೊಳಿಸುತ್ತಾ ಇರುವಂತಹ ಸಿಬ್ಬಂದಿ ಯಶವಂತಪುರ ಪೊಲೀಸ್ ಠಾಣೆ ಸಂಪರ್ಕಿಸುವ ರಸ್ತೆಯಲ್ಲಿ ಮರದ ಕೊಂಬೆ ಉರುಳಿ ಬಿದ್ದಿದೆ. ನಗರದಲ್ಲಿ ಸುರಿದಂತಹ ಮಳೆಗೆ ರಸ್ತೆಗಳು ಕೆರೆಯಂತಾಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದ ರಿಚ್ಮಂಡ್ ರಸ್ತೆಯಲ್ಲಿ 1 ಅಡಿಯಷ್ಟು ನೀರು ನಿಂತಿತ್ತು. ಟೆಂಡರ್ಶೂರ್ ಅಡಿ ನಿರ್ಮಾಣವಾಗ್ತಾ ಇರುವಂತಹ ರಸ್ತೆಗಳಲ್ಲೇ ಅವ್ಯವಸ್ಥೆ ಉಂಟಾಗಿದೆ. ನಗರದ ಪ್ರತಿಷ್ಠಿತ ರಸ್ತೆಗಳಲ್ಲಿ ಒಂದಾದ ರಿಚ್ಮಂಡ್ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಕಾಲುವೆಗೆ ನೀರು ಹೋಗುವ ರೀತಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ಬೃಹತ್ ಮರದ ಕೊಂಬೆ ಧರೆಗೆ ಉರುಳಿದೆ. ರಸ್ತೆಗೆ ಅಡ್ಡಲಾಗಿ ಮರದ ಬೃಹತ್ ಕೊಂಬೆ ಬಿದ್ದಿದೆ. ಯಶವಂತಪುರದ ಪೊಲೀಸ್ ಠಾಣಾ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಇಡೀ ರಸ್ತೆಗೆ ಅಡ್ಡಲಾಗಿ ಮರದ ಕೊಂಬೆ ಬಿದ್ದಿದೆ. ಅದೃಷ್ಟವಶಾತ್ ವಾಹನ ಸಂಚಾರವಿಲ್ಲದ ವೇಳೆಯಲ್ಲಿ ಮರದ ಕೊಂಬೆ ಬಿದ್ದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ, ದೇವನಹಳ್ಳಿಯಲ್ಲೂ ಮಳೆ ಅಬ್ಬರ ಜೋರಾಗಿತ್ತು. ಸುಮಾರು 2 ಗಂಟೆಗಳ ಕಾಲ ಸುರಿದಂತ ಮಳೆಯಿಂದಾಗಿ ರಸ್ತೆಗಳು ಜಲಾವೃತಗೊಂಡಿದ್ದವು. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಕೆಟ್ಟು ನಿಂತ ವಾಹನಗಳು, ಸವಾರರು ಪರದಾಟವನ್ನು ನಡೆಸಿದರು. ತಗ್ಗು ಪ್ರದೇಶದ ಮನೆಗಳು, ಅಂಗಡಿಗಳಿಗೆ ನೀರು ನುಗ್ಗಿದ್ದರಿಂದಾಗಿ ಪರದಾಡಿದರು. ಮನೆಗಳು, ಅಂಗಡಿಗಳಿಂದ ನೀರು ಹೊರಹಾಕಲು ನಿವಾಸಿಗಳು ಪರದಾಡಿದರು. ಬೆಂಗಳೂರಿನ 8ನೇ ಮೈಲಿ ನಾಗಸಂದ್ರ ಮೆಟ್ರೋ ಬಳಿ ರಸ್ತೆ ಜಲಾವೃತಗೊಂಡಿದ್ದವು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆ ಎಫೆಕ್ಟ್ನಿಂದ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಅನುಗ್ರಹ ಬಡಾವಣೆಗೆ ನೀರು ನುಗ್ಗಿದೆ. ಬೊಮ್ಮನಹಳ್ಳಿಯ ಅನುಗ್ರಹ ಬಡಾವಣೆಯ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು 2 ಬಡಾವಣೆಗಳಲ್ಲಿನ ಜನರು ಆತಂಕಕ್ಕೀಡಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ನೀರು ಹೊರಹಾಕಿದ್ದಾರೆ. ರಾಮನಗರದಲ್ಲಿ ಕುಂಬಳಗೂಡು ಬಳಿ ಮತ್ತದೇ ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ನಿಂತಿದ್ದು ಕೆರೆ ಕೋಡಿ ತುಂಬಿ ಗುರುಕುಲ ಸಮೀಪ ರಸ್ತೆಯಲ್ಲಿ ನೀರು ನಿಂತಿದೆ. ಇದಷ್ಟೇ ಇಲ್ಲ, ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಗುಂಡಿಯಲ್ಲಿ ವಾಲಾಡುತ್ತಲೇ ವಾಹನಗಳು ತೆರಳುತ್ತಾ ಇದೆ. ಆದರೆ ವಾಹನ ಡೈವರ್ಷನ್ ಮಾಡಲು ಕೂಡ ಯಾರೂ ಇಲ್ಲ. ಇಷ್ಟಾದ್ರೂ ಕೂಡ ಸ್ಥಳದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲ. ಇನ್ನು ಗುಂಡಿಯಲ್ಲಿ ಸಿಲುಕಿಕೊಂಡಿದ್ದಂತಹ ಬೈಕ್ ಸವಾರ ನಂತರ ತಾನೇ ಅಲ್ಲಿಂದ ತೆರಳಿದ್ದಾನೆ. ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗಿತ್ತು. ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಎಡಬಿಡದೆ ಮಳೆ ಸುರಿತಾ ಇದೆ. ಸರ್ಜಾಪುರ ರಸ್ತೆಯ ಸನ್ನಿ ಬ್ರೂಕ್ಸ್ ಲೇಔಟ್ ಸಂಪೂರ್ಣ ಜಲಾವೃತಗೊಂಡಿದೆ. ನಡು ರಸ್ತೆಯಲ್ಲೂ 4 ಅಡಿಯಷ್ಟು ನೀರು ನಿಂತಿದೆ. ಮನೆಗಳಿಗೆ ನುಗ್ಗಿದಂತಹ ಮಳೆ ನೀರು ನಿವಾಸಿಗಳು ವನವಾಸ ಪಡುವಂತಾಗಿದೆ. ರಣಮಳೆಗೆ ರಾಜಧಾನಿ ಥಂಡಾ ಹೊಡೆದಿದ್ದು ಹೇಗೆ? ರಾತ್ರಿ ಮಳೆಗೆ ಸಿಲುಕಿ ವಾಹನ ಸವಾರರು ಪರದಾಡಿದ್ದು ಹೇಗೆ? ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ಗಳು ಜಲಾವೃತಗೊಂಡಿದ್ದೆಲ್ಲಿ? ಇದೆಲ್ಲವನ್ನ ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9ನಲ್ಲಿ. ಮಳೆಯ ರೌದ್ರಾವತಾರಕ್ಕೆ ರಾಜಧಾನಿ ಬೆಂಗಳೂರು ಅಕ್ಷರಶಃ ಥಂಡಾ ಹೊಡೆದು ಹೋಗಿದೆ. ಸತತ ಮಳೆಗೆ ಪ್ರವಾಹದ ನಾಡಾಗಿ ಬದಲಾಗಿದೆ. ಕಳೆದ 4 ದಿನಗಳಿಂದ ವರ್ಷಧಾರೆ ಬಿಡುವನ್ನೇ ಕೊಡ್ತಾ ಇಲ್ಲ. ಬೆಳಗ್ಗೆಯಿಂದ ಜಿಟಿ ಅಂತ ಚಂಡಿ ಹಿಡಿಯುವಂತಹ ಮಳೆ ಸಂಜೆಯಾಗ್ತಾ ಇದ್ದಂತೆ ಉಗ್ರ ರೂಪವನ್ನ ತಾಳ್ತಾ ಇದೆ. ನಗರದ ಜನಜೀವನವನ್ನ ಅಲ್ಲೂಲ ಕಲ್ಲೋಲಗೊಳಿಸುತ್ತದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮಳೆ ಹೆಚ್ಚು ಅಬ್ಬರಿಸಿದೆ. ಬಸವನಗುಡಿ, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ಜಯನಗರ, ಲಾಲ್ಬಾಗ್, ಮಲ್ಲೇಶ್ವರಂ, ರಿಚ್ಮಂಡ್ ಸರ್ಕಲ್, ವಿಜಯನಗರ, ಕೋರಮಂಗಲ, ಶಾಂತಿನಗರ, ಅರಮನೆ ರಸ್ತೆ, ಮಲ್ಲೇಶ್ವರಂ, ಯಶವಂತಪುರ, ಹೆಬ್ಬಾಳ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದೆ. ರಾತ್ರಿ ಪೂರ್ತಿ ಬಿಡುವು ಕೊಡದೆ ಸುರಿದಂತ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದರು.
ಸಿಲಿಕಾನ್ ಸಿಟಿಯಲ್ಲಿ ಮಳೆ ಸೃಷ್ಟಿಸ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಮಲ್ಲೇಶ್ವರದ 8ನೇ ಕ್ರಾಸ್ ಬಳಿ ಬೃಹತ್ ಮರದ ಕೊಂಬೆಯೊಂದು ರಸ್ತೆ ಬದಿ ನಿಂತಿದ್ದ ಕಾರಿನ ಮೇಲೆ ಬಿದ್ದಿದೆ. ಪರಿಣಾಮ ಕಾರು ಜಖಮಾಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇಲ್ಲದಿರುವುದರಿಂದಾಗಿ ಪ್ರಾಣಹಾನಿ ತಪ್ಪಿದೆ. ಇನ್ನು ಬಾಣಸ್ವಾಡಿಯ ಐಟಿಸಿ ಫ್ಯಾಕ್ಟರಿ ಬಳಿ ಬೃಹತ್ ಮರವೊಂದು ಧರೆಗುರುಳಿದೆ. ಮರ ಬಿದ್ದ ವೇಳೆ ಯಾರೂ ಇಲ್ಲದಿರುವುದರಿಂದಾಗಿ ದುರಂತ ತಪ್ಪಿದೆ. ನಿನ್ನೆ ಬೆಳಗ್ಗೆಯಿಂದ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇತ್ತು. ಸಂಜೆಯಾಗ್ತಿದ್ದಂತೆ ತನ್ನ ಅಸಲಿ ರೂಪವನ್ನು ತೋರಿಸುವುದಕ್ಕೆ ಶುರು ಮಾಡಿತು. ಅದರಲ್ಲೂ ರಾತ್ರಿ 8 ಗಂಟೆಯಿಂದ ರಣಮಳೆ ಅಬ್ಬರ ಜೋರಾಗಿತ್ತು. ನಿರಂತರವಾಗಿ ರಚ್ಚೆ ಹಿಡಿದು ಮಳೆರಾಯ ಅಬ್ಬರಿಸಿತು. ರಸ್ತೆಯೆಲ್ಲ ನದಿಯಂತೆ ಮಾರ್ಪಾಡಾಗಿ ಹೋದ್ವು. ನೀರು ಧುಮ್ಮಿಕ್ಕಿ ಹರಿಯೋದಕ್ಕೆ ಶುರು ಮಾಡಿತು. ಪರಿಣಾಮ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದವರು ಹೈರಾಣಾಗಿ ಹೋದ್ರು. ರಾಜಧಾನಿ ಬೆಂಗಳೂರಿಗೆ ಮಳೆಯಿಂದ ಮುಕ್ತಿ ಆಗುವುದಕ್ಕೆ ಸಿಗ್ತಾ ಇಲ್ಲ. ಅದರಲ್ಲೂ ಬೆಂಗಳೂರು ದಕ್ಷಿಣ ಭಾಗದ ಬಸವನಗುಡಿ, ಕತ್ರೆಗುಪ್ಪೆ, ಶ್ರೀನಗರ, ಬನಶಂಕರಿ, ಜಯನಗರ, ಇಟ್ಟಮಡು, ಉತ್ತರಹಳ್ಳಿ, ಆರ್ಆರ್ ನಗರ ಸೇರಿದಂತೆ ನಗರ ಹಲವೆಡೆ ಕಾರ್ಮೋಡ ಕವಿದಿದ್ರೆ ಬಳಿಕ ಧಾರಾಕಾರ ಮಳೆಯಾಗಿದೆ. ಮಹಾಮಳೆಯ ಅಬ್ಬರದ ತೀವ್ರತೆ ಎಷ್ಟಿತ್ತು ಅಂದ್ರೆ ರಸ್ತೆ ಬದಿ ನಿಲ್ಲಿಸಿದಂತಹ ಬೈಕ್ಗಳು ಜಲಾವೃತಗೊಂಡಿದ್ವು. ಅರ್ಧ ಬೈಕ್ಗಳು ಮಳೆ ನೀರಲ್ಲಿ ಮುಳುಗಿ ಸ್ಟಾರ್ಟ್ ಆಗದೆ ಸವಾರರು ಹೈರಾಣಾಗಿ ಹೋದ್ರು. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಬೆಂಗಳೂರಿನ ಅನುಗ್ರಹ ಲೇಔಟ್ನಲ್ಲಿ ಜಲಾವೃತಗೊಳ್ಳುತ್ತೆ. ಲೇಔಟ್ ಪಕ್ಕದಲ್ಲೇ ರಾಜಕಾಲುವೆ ಇದ್ದು ರಾಜಕಾಲುವೆ ನಿರ್ವಹಣೆ ಮತ್ತು ಲೇಔಟ್ನ ಚರಂಡಿ ವ್ಯವಸ್ಥೆಯ ಸಮರ್ಪಕ ನಿರ್ವಹಣೆ ಇಲ್ಲದೆ ಬಿಳೇಕಹಳ್ಳಿ ಸಮೀಪದ ಅನುಗ್ರಹ ಲೇಔಟ್ ಸಂಪೂರ್ಣವಾಗಿ ನೀರು ತುಂಬಿತ್ತು. ಪ್ರತಿ ಬಾರಿ ಮಳೆ ಬಂದಾಗಲೂ ಲೇಔಟ್ನಲ್ಲಿ ಮಳೆ ನೀರು ಸಂಗ್ರಹವಾಗಿ ಸಮಸ್ಯೆ ಉಂಟಾಗುತ್ತೆ. ಸದ್ಯ ಡಿ ವಾಟರಿಂಗ್ ಪಂಪ್ ಮೂಲಕ ಅಗ್ನಿಶಾಮಕ ಸಿಬ್ಬಂದಿ ನೀರು ಹೊರಹಾಕಿದ್ರು. ಲೇಔಟ್ ಪಕ್ಕದಲ್ಲೇ ಇರುವಂತಹ ರಾಜಕಾಲುವೆ ಇದ್ದು ರಾಜಕಾಲುವೆ ನಿರ್ವಹಣೆ ಹಾಗೂ ಲೇಔಟ್ನ ಚರಂಡಿ ವ್ಯವಸ್ಥೆಯ ಸಮರ್ಪಕ ನಿರ್ವಹಣೆ ಇಲ್ಲದೆ ಸಮಸ್ಯೆ ಉಂಟಾಯಿತು. ನಗರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದ ರಿಚ್ಮಂಡ್ ರಸ್ತೆಯಲ್ಲಿ 1 ಅಡಿಯಷ್ಟು ನೀರು ನಿಂತಿತ್ತು. ಟೆಂಡರ್ಶೂರ್ ಅಡಿ ನಿರ್ಮಾಣವಾಗ್ತಾ ಇರುವಂತಹ ರಸ್ತೆಗಳಲ್ಲೇ ಅವ್ಯವಸ್ಥೆ ಉಂಟಾಯಿತು. ನಗರದ ಪ್ರತಿಷ್ಠಿತ ರಸ್ತೆಗಳಲ್ಲಿ ಒಂದಾದಂತಹ ರಿಚ್ಮಂಡ್ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಕಾಲುವೆ ಇದ್ದು ನೀರು ಹೋಗದ ರೀತಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಮಳೆ ಬಂದ ಪ್ರತಿ ಬಾರಿಯೂ ಕೂಡ ರಸ್ತೆಯಲ್ಲಿ ಇದೇ ಸಮಸ್ಯೆ ಉಂಟಾಗುತ್ತೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರು ಪರದಾಟ ನಡೆಸಬೇಕಾಗುತ್ತೆ. ದಟ್ಟ ಮೋಡ ಇಡೀ ನಗರದಾದ್ಯಂತ ಕವಿದು ತಂಪಾದ ವಾತಾವರಣದ ಅನುಭವವನ್ನು ನೀಡ್ತಾ ಇದೆ. ಈ ಎಲ್ಲಾ ಅವಾಂತರದ ನಡುವೆ ಇನ್ನು 5 ದಿನ ನಗರದಲ್ಲಿ ಇದೇ ವಾತಾವರಣ ಇರಲಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ನಾಳೆಯೂ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಮಹಾಮಳೆ ಅಬ್ಬರಿಸ್ತಾ ಇದೆ. ನಿರಂತರ ಮಳೆಯಿಂದಾಗಿ ಯಾವ ಟೈಮ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲಿ ಗುಂಡಿಗಳಿವೆಯೋ, ಯಾವಾಗ ಮರ ಬೀಳುತ್ತೋ, ಮತ್ತೇನಾಗುತ್ತೋ ಅಂತ ಗೊತ್ತಿಲ್ಲ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನಾದ್ಯಂತ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ರೇಷ್ಮೆ ನಗರಿ ರಾಮನಗರಕ್ಕೆ ತಪ್ಪದ ಜಲಕಂಟಕ. ನಿನ್ನೆ ಮುಳುಗಡೆಯಾಗಿದ್ದ ಲೇಔಟ್ ಕಾಲೋನಿಗಳು ಇವತ್ತು ಹೇಗಿವೆ? ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಮತ್ತದೇ ಪರಿಸ್ಥಿತಿ. ಟ್ರೂಪ್ಲೈನ್ ಲೇಔಟ್ನಲ್ಲಿ ನಿವಾಸಿಗಳು ಈಗ ಹೇಗಿದ್ದಾರೆ ನೋಡೋಣ. ರಾಮನಗರ ಗಡಗಡ ನ್ಯೂಸ್ ಟಾಪ್ 9ನಲ್ಲಿ. ರಾಮನಗರದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಭಕ್ಷಿ ಕೆರೆ ಕೋಡಿ ಬಿದ್ದು ರಾಮನಗರದ ಟ್ರೂಪ್ ಲೈನ್, ಗೌಸಿಯಾ ನಗರ, ಅರ್ಕೇಶ್ವರ ಕಾಲೋನಿ ಜಲಾವೃತಗೊಂಡು ನೂರಾರು ಮನೆಗಳಿಗೆ ನೀರು ನುಗ್ಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ನೀರು ಪಾಲಾಗಿದ್ದು ನೀರಿನ ರಭಸಕ್ಕೆ ವಸ್ತುಗಳೆಲ್ಲ ಕೊಚ್ಚಿಕೊಂಡು ಹೋಗಿದೆ. ಬಟ್ಟೆ, ದಿನಸಿ ಪದಾರ್ಥಗಳು ಇಲ್ಲದೆ ಮಹಿಳೆಯರು ಗುಳಾಡುವಂತಾಗಿದೆ. ಮನೆಗೆ ನೀರು ನುಗ್ಗಿದ್ರಿಂದಾಗಿ ಸಂಬಂಧಿಕರ ಮನೆಗಳಲ್ಲಿ ರಾತ್ರಿ ಮಹಿಳೆಯರು, ಮಕ್ಕಳು ಆಶ್ರಯ ಪಡೆದಿದ್ದಾರೆ. ಹೀಗಾಗಿ ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ರು. ನಿನ್ನೆ ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಎಚ್ಡಿಕೆ ಬಂದ್ರು, ನಮ್ಮ ಸಮಸ್ಯೆ ಕೇಳಿಲ್ಲ, ಕೇವಲ ಓಟ್ ಕೇಳೋ ಸಂದರ್ಭದಲ್ಲಿ ಮಾತ್ರ ಮನೆಗಳಿಗೆ ಬರ್ತಾರೆ, ಇಂತಹ ಸಂದರ್ಭದಲ್ಲಿ ಸಮಸ್ಯೆ ಯಾಕೆ ಕೇಳುವುದಿಲ್ಲ ಅಂತ ಟಿವಿ9 ಜೊತೆ ಮಾತನಾಡಿ ಮಹಿಳೆಯರು ಕಣ್ಣೀರಿಟ್ರು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಕಳೆದ ರಾತ್ರಿ ಮತ್ತೆ ಧಾರಾಕಾರ ಮಳೆ ಸುರಿದಿದೆ. ಇದರಿಂದಾಗಿ ಜನರು ಮತ್ತಷ್ಟು ಆತಂಕಗೊಂಡಿದ್ದಾರೆ. ಮಳೆಯಿಂದ ಕಣ್ವ ನದಿ ತುಂಬಿ ಹರಿತಾ ಇದ್ದು ನದಿಯಲ್ಲಿ ಮರವೊಂದು ಕೊಚ್ಚಿಕೊಂಡು ಹೋಗಿದೆ. ಕಣ್ವ ಜಲಾಶಯದಿಂದ ನದಿಗೆ 1000 ಕ್ಯೂಸೆಕ್ ನೀರನ್ನು ಹರಿಸಲಾಗಿದ್ದು ನದಿ ತುಂಬಿ ಹರಿತಾ ಇದೆ. ಹೀಗಾಗಿ ನದಿ ಪಾತ್ರದ ಜನರು ಕೂಡ ಆತಂಕಗೊಂಡಿದ್ದು ಪರದಾಡುವಂತಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ ಎಂದು ರಾಮನಗರ ಜಿಲ್ಲೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಮಳೆ ಹಾನಿ ಪ್ರದೇಶಗಳಿಗೆ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಸಿಎಂ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಎಚ್ಡಿಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು. ಇಂದು ಡಿಕೆಶಿ ರಾಮನಗರ ಹಾಗೂ ಚನ್ನಪಟ್ಟಣ ತಾಲೂಕಿನಲ್ಲಿ ನೆರೆ ವೀಕ್ಷಣೆ ಮಾಡುತ್ತಿದ್ದಾರೆ.
ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಅವಾಂತರಗಳ ಸರಣಿ ಮುಂದುವರೆದಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ಬಳಿ ಇರುವಂತಹ ದೇವಸ್ಥಾನಕ್ಕೂ ಜಲಕಂಟಕ ಎದುರಾಗಿದೆ. ಬಿಸಲೇಶ್ವರಿ ದೇವಸ್ಥಾನ ಮಳೆಯಿಂದಾಗಿ ಜಲಾವೃತಗೊಂಡಿದೆ. ಹೀಗಾಗಿ ಭಕ್ತರು ದೇವಸ್ಥಾನಕ್ಕೆ ತೆರಳುವುದಕ್ಕೂ ಸಾಧ್ಯವಾಗದೆ ಪರದಾಟ ನಡೆಸಬೇಕಾಯಿತು. ಇಟ್ಟಮಡುವಿನಲ್ಲಿ ಮರ ಬಿದ್ದು ನಿನ್ನೆ ಬೋರೇಗೌಡ ಎಂಬಾತ ಮೃತಪಟ್ಟಿದ್ದ. ಇದೇ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಒಂದು ವೇಳೆ ವಿದ್ಯುತ್ ಸಂಪರ್ಕ ಇದ್ದಿದ್ದರೆ 10 ಜನರ ಪ್ರಾಣ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಿದೆ. ಆದರೆ ಅದೃಷ್ಟವಶಾತ್ ಜನರು ಬದುಕುಳಿದಿದ್ದಾರೆ. ಬೋರೇಗೌಡ ಕಾರಿನ ಮೇಲೆ ಬೃಹತ್ ಆಲದ ಮರ ಬಿದ್ದಿದ್ದು ಇದರಿಂದಾಗಿ ಹಲವಾರು ವಿದ್ಯುತ್ ತಂತಿಗಳು ತುಂಡಾಗಿ ಹಲವು ಕಂಬಗಳು ನೆಲಕ್ಕೆ ಬಿದ್ದಿದ್ವು. ಹರಿತಾ ಇದ್ದ ಹಳ್ಳವನ್ನ ನೋಡಿಕೊಂಡು ನೂರಾರು ಜನರು ರಸ್ತೆ ಪಕ್ಕ ನಿಂತಿದ್ರು ಎನ್ನಲಾಗ್ತಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಕುಂಬಳಗೂಡು ರಸ್ತೆಯಲ್ಲಿ ನೀರು ನಿಂತು ಅವಾಂತರ ಸೃಷ್ಟಿಯಾಗಿದೆ. ಭಕ್ಷಿ ಕೆರೆ ಕೋಡಿಬಿದ್ದು ಗುರುಕುಲ ಸಮೀಪ ಜಲಾವೃತವಾಗಿದ್ದು ಕೆರೆಯಂತಾಗಿರುವಂತಹ ರಸ್ತೆಯಲ್ಲಿ ಸವಾರರು ಸಂಚರಿಸ್ತಾ ಇದ್ದಾರೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಬಳುಕುತ್ತಾ ಸಾಗ್ತಾ ಇರೋದು ಕೂಡ ಕಂಡುಬಂತು. ನೀರಿನ ನಡುವೆ ರಸ್ತೆ ಗುಂಡಿಯಲ್ಲಿ ಬೈಕ್ ಸವಾರ ಸಿಲುಕಿ ಪರದಾಡ್ತಾ ಜೀವ ಕೈಯಲ್ಲಿ ಹಿಡಿದೇ ಸಂಚರಿಸ್ತಾ ಇದ್ದು ಕೊಂಚ ಯಾಮಾರಿದ್ರೂ ಪ್ರಾಣಕ್ಕೆ ಆಪತ್ತು ಬರೋದಂತೂ ಗ್ಯಾರಂಟಿ. ರಾಮನಗರ ತಾಲೂಕಿನ ಪಾಲಬೋವಿದೊಡ್ಡಿ ಗ್ರಾಮದ ಬಳಿ ಸಾಕಷ್ಟು ಬೆಳೆ ಹಾನಿ ಸಂಭವಿಸಿದೆ. ನೂರಾರು ಹೆಕ್ಟೇರ್ ಜಮೀನು ಮಳೆಯಿಂದಾಗಿ ಜಲಾವೃತಗೊಂಡಿದೆ. ಭತ್ತ, ತೆಂಗು, ರಾಗಿ, ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. 20 ವರ್ಷಗಳಲ್ಲಿ ಅತ್ಯಧಿಕ ಮಳೆ ಸುರಿದಿದ್ದು ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಈ ರೀತಿ ಮಳೆ ಬಂದು ಬೆಳೆಗಳು ಹಾಳಾದರೆ ನಾವು ಜೀವನ ಮಾಡುವುದು ಹೇಗೆ ಅಂತ ಅನ್ನದಾತ ಕಾಳಯ್ಯ ಟಿವಿ9 ಮುಂದೆ ಅಳಲು ತೋಡ್ಕೊಂಡ್ರು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೊಂಡಾಪುರ ಗ್ರಾಮದಲ್ಲಿ ಹೊಸ ಕೆರೆ ಕೋಡಿ ಬಿದ್ದು 5 ಮನೆಗಳು ಜಲಾವೃತಗೊಂಡಿದೆ. ತಡರಾತ್ರಿ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಇಡೀ ರಾತ್ರಿ ಕುಟುಂಬಸ್ಥರು ಪರದಾಡಿದರು. ಇದಷ್ಟೇ ಅಲ್ಲ, ರೇಷ್ಮೆ ಹುಳು ಸಾಕಾಣಿಕೆ ಮನೆಗೂ ನೀರು ನುಗ್ಗಿದ್ರಿಂದಾಗಿ ರೇಷ್ಮೆ ಹುಳುಗಳು ಮೃತಪಟ್ಟಿವೆ. ಹೀಗಾಗಿ ರೇಷ್ಮೆ ಸಾಕಾಣಿಕೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯಿಂದ ನಿಲ್ಲದ ರಗಳೆ. ರೈನ್ಬೋ ಲೇಔಟ್ ನಿವಾಸಿಗಳು ಶಾಕ್ ಆಗಿದ್ದೇಕೆ? ಬೋಟ್ ಮೂಲಕ ನಿವಾಸಿಗಳ ಸ್ಥಳಾಂತರ. ದೇವನಹಳ್ಳಿಯಲ್ಲಿ ಆಂಜನೇಯ ದೇಗುಲ ಜಲಾವೃತ. ನೋಡೋಣ ಮಳೆ ಅವಾಂತರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ವರುಣ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಹಬ್ಬದ ಸಡಗರದಲ್ಲಿರೋ ಬೆಂಗಳೂರು ನಿವಾಸಿಗಳು ಮಳೆಯಿಂದಾಗಿ ಪರದಾಡ್ತಿದ್ದಾರೆ. ಬೆಂಗಳೂರಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸಿಲಿಕಾನ್ ಸಿಟಿ ಪ್ರಮುಖ ಮಾರ್ಕೆಟ್ಗಳಿಗೆ ನೀರು ನುಗ್ಗಿದೆ. ಹೆಜ್ಜೆ ಹೆಜ್ಜೆಗೂ ಕೆಸರು ತುಂಬಿಕೊಂಡಿದೆ. ಇನ್ನು ಮಳೆಯಿಂದ ಮನೆಯಿಂದ ಹೊರಬರೋಕೆ ಜನ ಹೆದರ್ತಾ ಇದ್ದಾರೆ. ಯಾವ ಮಳೆ ಬರುತ್ತೆ ಅನ್ನೋ ಟೆನ್ಷನ್ ಕಾಡ್ತಿದೆ. ಬೆಂಗಳೂರಿನ ರೈನ್ಬೋ ಲೇಔಟ್ ಸಂಪೂರ್ಣ ಜಲಾವೃತಗೊಂಡಿದೆ. ಮಹದೇವಪುರ ಬಳಿಯ ರೈನ್ಬೋ ಲೇಔಟ್ಗೆ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ ಎದುರಾಗುತ್ತೆ. ಮಹಾಮಳೆಯಿಂದ ಲೇಔಟ್ಗೆ ರಾಜಕಾಲುವೆಯ ನೀರು ಎಂಟ್ರಿ ಕೊಟ್ಟಿದೆ. ಪ್ರತಿಷ್ಠಿತ ಲೇಔಟ್ನಲ್ಲಿ 6 ಅಡಿಗಳಷ್ಟು ನೀರು ತುಂಬಿಕೊಂಡಿದ್ದು ಜನ ಪರದಾಡ್ತಿದ್ದಾರೆ. ಲೇಔಟ್ ಒಳಕ್ಕೆ ಟ್ರ್ಯಾಕ್ಟರ್ ಕೂಡ ಹೋಗಲಾರದಷ್ಟು ನೀರು ನಿಂತಿರೋ ದೃಶ್ಯ ಕಂಡುಬಂತು. ಎರಡು ಮೋಟಾರ್ ಪಂಪ್ ಬಳಸಿ ತುಂಬಿಕೊಂಡಿರೋ ನೀರನ್ನ ಹೊರಹಾಕೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾದರು. ನಿವಾಸಿಗಳ ಸಂಚಾರಕ್ಕೆ ತಾತ್ಕಾಲಿಕವಾಗಿ ಬೋಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. 6 ಅಡಿಗಳಷ್ಟು ನೀರು ತುಂಬಿದ್ದರಿಂದ ನಿವಾಸಿಗಳು ಹೊರಗೆ ಕಾಲಿಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಮೋಟಾರ್ ಮೂಲಕ ನೀರನ್ನ ಹೊರಹಾಕೋ ಕೆಲಸ ಮಾಡಲಾಯಿತು. ಲೇಔಟ್ನಲ್ಲಿ ಸಿಲುಕಿದ್ದವರನ್ನ ಬೋಟ್ ಮೂಲಕ ಕರೆತರಲಾಯಿತು. ಅಷ್ಟೇ ಅಲ್ಲ, ಅಗತ್ಯ ವಸ್ತುಗಳನ್ನು ಬೋಟ್ನಲ್ಲೇ ಪೂರೈಕೆ ಮಾಡಲಾಯಿತು. ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿರೋ ಎಲ್ಲಾ ಲೇಔಟ್ಗಳಿಗೂ ಮಳೆ ನೀರು ನುಗ್ಗಿದೆ. ಹಾಗಾಗಿ ಟ್ರ್ಯಾಕ್ಟರ್ಗಳಲ್ಲೇ ಜನ ಓಡಾಡ್ತಿದ್ದಾರೆ. ನೀರು ನುಗ್ಗಿದ್ದರಿಂದ ಸಂಚಾರಕ್ಕೂ ತೊಂದರೆಯಾಗ್ತಿದೆ. ಆಡಿ, ಬೆಂಜ್, ಬಿಎಂಡಬ್ಲ್ಯೂ ಕಾರುಗಳು ಇದ್ದರೂ ಪ್ರಯೋಜನವಾಗ್ತಿಲ್ಲ. ರಸ್ತೆಯಲ್ಲಿ 4 ರಿಂದ 5 ಅಡಿಯಷ್ಟು ನೀರು ನಿಂತಿರೋ ಕಾರಣ ಟ್ರ್ಯಾಕ್ಟರ್ನಲ್ಲೇ ಜನ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ರೈನ್ಬೋ ಕಾಲೋನಿ ಜನರಿಗೆ ಬಿಗ್ ಶಾಕ್ ಎದುರಾಗಿದೆ. ಲೇಔಟ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತ್ತು. ಜಲಾಘಾತದ ನಡುವೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿತ್ತು. ಇಲ್ಲಿನ ಐಶ್ವರ್ಯ ಫ್ರೆಶ್ ಅಂಗಡಿಯಲ್ಲಿ ಅಗ್ನಿ ದುರಂತ ಸಂಭವಿಸಿತು. ಶಾರ್ಟ್ ಸರ್ಕ್ಯೂಟ್ನಿಂದ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದರಿಂದ ಲೇಔಟ್ನ ನಿವಾಸಿಗಳು ಒಂದು ಕ್ಷಣ ಶಾಕ್ ಒಳಗಾದರು. ದೇವನಹಳ್ಳಿ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಕೋಟೆ ಆಂಜನೇಯ ದೇಗುಲ ಜಲಾವೃತಗೊಂಡಿದೆ. ಹಲವು ವರ್ಷಗಳ ಬಳಿಕ ಚಿಕ್ಕ ಕೆರೆ ತುಂಬಿದ್ದು ಕೆರೆ ತುಂಬಿ ಹರಿತಾ ಇದೆ. ಮಳೆಯಿಂದಾಗಿ ಕೆರೆ ಭರ್ತಿಯಾಗಿ ಕೋಡಿಬಿದ್ದು ದೇಗುಲಕ್ಕೆ ನೀರು ನುಗ್ಗಿದೆ. ದೇವಸ್ಥಾನದ ಗರ್ಭಗುಡಿಗೂ ಜಲಾಸುರ ಎಂಟ್ರಿ ಕೊಟ್ಟಿದ್ದು ದೇವಸ್ಥಾನದಲ್ಲಿ ನೀರಲ್ಲೇ ನಿಂತುಕೊಂಡೇ ಭಕ್ತರು ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದ ದೃಶ್ಯ ಕಂಡುಬಂತು.
ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಚಂದ್ರಪ್ಪ ಅನ್ನೋರಿಗೆ ಸೇರಿದ ಮನೆಯ ಗೋಡೆಗಳು ಕುಸಿದು ಬಿದ್ದಿವೆ. ಮುತ್ತೇನಹಳ್ಳಿ ಗ್ರಾಮದ ನಾಗಿರೆಡ್ಡಿ ಅನ್ನೋರ ಮನೆಯ ಗೋಡೆಯೂ ಕುಸಿದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮನೆ ಗೋಡೆ ಕುಸಿದಿದ್ದರಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಮನಗರದ ಟ್ರೂಪ್ ಲೈನ್ನಲ್ಲಿ ನೀರಿನ ಪ್ರಮಾಣ ಕೊಂಚ ಕಡಿಮೆಯಾಗಿದೆ. ನಿನ್ನೆ ರಾಮನಗರದ ಭಕ್ಷಿ ಕೆರೆ ಕೋಡಿ ಒಡೆದು ಮನೆಗಳಿಗೆ ನೀರು ನುಗ್ಗಿತ್ತು. ನೂರಾರು ಮನೆಗಳ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ರು. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದವು. ನೀರಿನ ರಭಸಕ್ಕೆ ರಸ್ತೆಯೇ ಕೊಚ್ಚಿ ಹೋಗಿದ್ದು ಕೆಸರುಗದ್ದೆಯಂತಾಗಿದೆ. ರಸ್ತೆ ಮೇಲೆ ಓಡಾಡೋದಿಕ್ಕೆ ಆಗದಂತಹ ಪರಿಸ್ಥಿತಿ ಎದುರಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ನಿಂತರೂ ಅವಾಂತರ ತಪ್ಪಿಲ್ಲ. ಸತತ ಮಳೆಯಿಂದಾಗಿ ಶಿಥಿಲಗೊಂಡಿದ್ದ ತಡೆಗೋಡೆ ಕುಸಿದಿದೆ. ಮದ್ದೂರಿನ ಸುಪ್ರಸಿದ್ಧ ಕೋಟೆ ಆಂಜನೇಯ ದೇವಾಲಯದ ಉದ್ಯಾನವನದ ಗೋಡೆ ಕುಸಿತವಾಗಿದೆ. ಕಳೆದ 2 ದಿನಗಳಿಂದ ಅಬ್ಬರಿಸಿದ್ದ ವರುಣ ಸಾಕಷ್ಟು ತೊಂದರೆ ನೀಡಿದ್ದ. ಮಳೆ ನೀರಿಗೆ ನೆನೆದು ತಡೆಗೋಡೆ ಶಿಥಿಲಗೊಂಡಿತ್ತು. ಇಂದು ಮುಂಜಾನೆ 4:30 ವೇಳೆಗೆ ತಡೆಗೋಡೆ ಉರುಳಿ ಬಿದ್ದಿದೆ. ಹೀಗಾಗಿ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಹಾವೇರಿಯಲ್ಲಿ ಮನೆ ಕುಸಿದು ಅವಾಂತರ. ದಾವಣಗೆರೆಯಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ತುಮಕೂರಲ್ಲಿ ಮಾವತ್ತೂರು ಕೆರೆ ಆರ್ಭಟ ಹೇಗಿದೆ? ರಾಯಚೂರಲ್ಲಿ ನೂರಾರು ಎಕರೆ ಬೆಳೆ ನಾಶ. ನೋಡೋಣ ಜಲಸ್ಫೋಟ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಕ್ಕೆ ವರುಣನ ಕಾಟ ಸದ್ಯಕ್ಕಂತೂ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಗುಡುಗು ಮಿಂಚಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಭಸದ ಗಾಳಿಯ ವೇಗ 30ರಿಂದ 40 ಕಿಲೋಮೀಟರ್ ತಲುಪುವ ಸಾಧ್ಯತೆಗಳಿದ್ದು 14 ಜಿಲ್ಲೆಗಳ ಡಿಸಿಗಳಿಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ, ವಿಜಯಪುರ, ಚಾಮರಾಜನಗರ, ದಾವಣಗೆರೆ, ಕೊಡಗು, ಮೈಸೂರು, ಶಿವಮೊಗ್ಗದಲ್ಲಿ ಭಾರೀ ಮಳೆ ಸುರಿಯಲಿದೆ. ಹಾವೇರಿ ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟ ಮುಂದುವರೆದಿದೆ. ಹಾವೇರಿ, ಹಾನಗಲ್ ಸೇರಿದಂತೆ ಹಲವೆಡೆ ಬೆಳಗ್ಗೆಯಿಂದಲೇ ಮಳೆ ಸುರಿತಾ ಇದೆ. ಹಾನಗಲ್ ತಾಲೂಕಿನ ಮಾರನಬೀಡ ಗ್ರಾಮದಲ್ಲಿ ಮನೆಯೊಂದು ಧರೆಗುರುಳಿದೆ. ರಾಮಣ್ಣ ಹಡಪದ ಅನ್ನೋರಿಗೆ ಸೇರಿದಂತ ಮನೆ ಮಳೆಯಿಂದಾಗಿ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಮನೆಯಲ್ಲಿ ವಾಸವಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಮನೆ ಕುಸಿದು ಬಿದ್ದಿರುವುದರಿಂದಾಗಿ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಹಾಗೂ ದವಸ ಧಾನ್ಯಗಳು ಹಾನಿಗೀಡಾಗಿದ್ವು. ಕುಟುಂಬಸ್ಥರು ಪರದಾಡುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಬಹುತೇಕ ಕಡೆ ಕಳೆದ ರಾತ್ರಿಯಿಂದ ಮಳೆ ಸುರಿತಾನೇ ಇದೆ. ಬಿಡುವು ಕೊಡದೆ ಮಳೆ ಬರ್ತಾ ಇರುವುದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಗೌರಿ ಹಬ್ಬದ ದಿನವೂ ಮನೆ ಬಿಟ್ಟು ಜನರು ಹೊರಗಡೆ ಬರ್ತಾ ಇಲ್ಲ. ದಾವಣಗೆರೆ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿದ್ರಿಂದಾಗಿ ರಾತ್ರಿ ಇಡೀ ಜನರು ಜಾಗರಣೆ ಮಾಡಿದ್ರು. ಹೊನ್ನೂರು ಗ್ರಾಮದ ಪರಸಪ್ಪ ಸೇರಿದಂತೆ 10 ಮನೆಗಳಿಗೆ ಜಲಾಸುರ ದಾಳಿ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಮಳೆಯಿಂದಾಗಿ ಮಾವತ್ತೂರು ಕೆರೆ ತುಂಬಿ ಹರಿದಿದೆ. 2ನೇ ಬಾರಿಗೆ ಮಾವತ್ತೂರು ಕೆರೆ ಮೈದುಂಬಿ ಹರಿತಾ ಇದೆ. ತುಮಕೂರು ಜಿಲ್ಲೆಯ 2ನೇ ಅತಿ ದೊಡ್ಡ ಕೆರೆ ಇದಾಗಿದ್ದು ಭಾರೀ ಮಳೆಯಿಂದಾಗಿ ಸಂಪೂರ್ಣ ಭರ್ತಿಯಾಗಿದೆ. 3,000ಕ್ಕೂ ಹೆಚ್ಚು ವಿಸ್ತೀರ್ಣದಲ್ಲಿರುವಂತಹ ಕೆರೆ 15 ದಿನಗಳ ಹಿಂದೆ ಕೋಡಿ ಬಿದ್ದಿದ್ದು, ಕಳೆದ ರಾತ್ರಿ ಮತ್ತೆ ಜೋರು ಮಳೆಯಾಗಿದ್ದರಿಂದಾಗಿ ಕೆರೆ ಭೋರ್ಗರಿತಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲೂ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಯಿತು. ಜನರು ಇನ್ನಿಲ್ಲದಂತೆ ಪರದಾಡಿದ್ದಾರೆ. ಪಾವಗಡ ತಾಲೂಕಿನ ಕಿಲಾರ್ಲಹಳ್ಳಿಯಲ್ಲಿ ಸೇತುವೆ ಜಲಾವೃತಗೊಂಡಿದ್ದು ಸಂಪರ್ಕ ಕಡಿತಗೊಂಡಿದೆ. ಕಿಲಾರ್ಲಹಳ್ಳಿ ಹಾಗೂ ಸಿಕೆಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ಸೇತುವೆ ಮೇಲೆ ರಭಸವಾಗಿ ನೀರು ಹರಿತಾ ಇದೆ. ಹೀಗಾಗಿ 2 ಗ್ರಾಮಗಳ ಸಂಪರ್ಕ ಬಂದಾಗಿದ್ದು ಗ್ರಾಮಸ್ಥರು ಇನ್ನಿಲ್ಲದಂತೆ ಪರದಾಡುತ್ತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಬೆಳೆ ಹಳ್ಳದ ನೀರು ಹಾಗೂ ಮಳೆ ನೀರಿನಲ್ಲಿ ಮುಳುಗಡೆಯಾಗಿದೆ. ರಾಯಚೂರು, ಸಿಂಧನೂರು, ಮಾನ್ವಿ, ಸಿರವಾರ, ದೇವದುರ್ಗ, ಮಸ್ಕಿ, ಲಿಂಗಸ್ಕೂರು ತಾಲೂಕುಗಳಲ್ಲಿ ಬೆಳೆ ಹಾನಿಯಾಗಿದೆ. ರಾಯಚೂರು ತಾಲೂಕಿನ ಮೀರಾಪುರ ಗ್ರಾಮದಲ್ಲಿ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ರಣಮಳೆಗೆ ಜನರು ಹೈರಾಣಾಗಿದ್ದಾರೆ. ಭಾರೀ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಹೀಗಾಗಿ ಇಲ್ಲಿನ ಹೊಲ ಗದ್ದೆಗಳಿಗೆ ಹಳ್ಳದ ನೀರು ನುಗ್ಗಿದೆ. ಜೊತೆಗೆ ಭಾರೀ ಮಳೆಯಿಂದಾಗಿ ಹೊಲ ಗದ್ದೆಗಳಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿದ್ದು ಅತ್ಯುತ್ತಮವಾಗಿ ಬಂದಿದ್ದಂತಹ ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಹೀಗಾಗಿ ರೈತರು ಈ ಬಾರಿಯೂ ಮಳೆಯಿಂದಾಗಿ ಕಂಗಾಲಾಗಿದ್ದು ದಿಕ್ಕೆ ತೋಚದಂತಾಗಿದೆ. ಚಿಕ್ಕಬಳ್ಳಾಪುರದ ನಗರದ ವಾಪಸಂದ್ರ ಬಳಿ ಮಳೆ ನೀರು ಜಮೀನುಗಳಿಗೆ ನುಗ್ಗಿದೆ. ಹೀಗಾಗಿ ಜಮೀನುಗಳೆಲ್ಲ ಕೆರೆಯಂತಾಗಿ ಮಾರ್ಪಟ್ಟಿದ್ದು ಬೆಳೆಗಳು ಮುಳುಗಡೆಯಾಗಿದೆ. ದ್ರಾಕ್ಷಿ ತೋಟಗಳು ಸೇರಿದಂತೆ ಹೂವು, ತರಕಾರಿ ಬೆಳೆಗಳು ಜಲಾವೃತಗೊಂಡಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಯಾಗಿದ್ದು ಅನ್ನದಾತರು ಬೆಳೆ ನಾಶದಿಂದ ಕಂಗಾಲಾಗಿದ್ದಾರೆ.
ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 44ರ ಸರ್ವಿಸ್ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ. ಹರಿಯು ನೀರಿನಲ್ಲಿ ಯುವಕನೋರ್ವ ಬೈಕ್ ಚಾಲನೆ ಮಾಡಲು ಹೋಗಿ ಕೊಚ್ಚಿಕೊಂಡು ಹೋಗಿದ್ದ. ಸ್ಥಳೀಯರು ಬೈಕ್ ಸವಾರನನ್ನ ರಕ್ಷಣೆ ಮಾಡಿದ್ದಾರೆ. ಆದರೆ ಸರ್ವಿಸ್ ರಸ್ತೆ ಜಲಾವೃತಗೊಂಡಿರೋ ಕಾರಣ ಸಂಚಾರಕ್ಕೆ ಸ್ಥಳೀಯರು ಪರದಾಟ ನಡೆಸಬೇಕಾಯಿತು. ಚಿತ್ರದುರ್ಗದಲ್ಲಿ ಕೆರೆ ಕೋಡಿ ಬಿದ್ದು ಜಮೀನು ಮುಳುಗಡೆ. ತುಮಕೂರಲ್ಲೂ ಹಳ್ಳಿಗಳಿಂದಲೇ ಕಂಟಕ. ಚಾಮರಾಜನಗರದಲ್ಲಿ ಜಮೀನು, ಪೊಲೀಸ್ ಠಾಣೆಗೆ ನುಗ್ಗಿದ ನೀರು. ಹಾವೇರಿಯಲ್ಲಿ ಮಹಾಮಳೆಗೆ ಮಹಿಳೆ ಬಲಿ. ನೋಡೋಣ ರಣಚಂಡಿ ಮಳೆ. ನ್ಯೂಸ್ ಟಾಪ್ 9 ನಲ್ಲಿ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಮಳೆರಾಯನ ಅಬ್ಬರ ಮುಂದುವರೆದಿದ್ದು ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಕ್ಯಾದಿಗುಂಟೆ ಕೆರೆ ಕೋಡಿ ಬಿದ್ದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದು ನೀರು ಹರಿತಾ ಇದೆ. ತಡರಾತ್ರಿ ಚಿತ್ರದುರ್ಗದ ಹಲವೆಡೆ ವರುಣಾರ್ಭಟ ಹೆಚ್ಚಾಗಿದ್ದು ಕೆರೆ ನೀರು ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಿದೆ. ಹೀಗಾಗಿ ಜಮೀನಿನಲ್ಲಿದ್ದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ರೈತರು ಪರದಾಡ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಮಧುಗಿರಿ ತಾಲೂಕಿನಲ್ಲಿ ಹಳ್ಳಗಳು ತುಂಬಿ ಹರಿತಾ ಇದೆ. ಬಹುತೇಕ ಕೆರೆಗಳು ಮಳೆಯಿಂದ ಭರ್ತಿಯಾಗಿ ಕೋಡಿ ಬಿದ್ದು ಅಪಾಯದ ಮಟ್ಟವನ್ನು ಮೀರಿ ಹರಿತಿದೆ. ಮಧುಗಿರಿ ತಾಲೂಕಿನ ವೀರಾಪುರ, ಬೋರುಮುತ್ತನಹಳ್ಳಿ ಸೇರಿದಂತೆ ಹಲವೆಡೆ ನೀರು ಹರಿದು ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿದೆ. ಅಡಕೆ, ಮೆಕ್ಕೆಜೋಳ, ಟೊಮ್ಯಾಟೊ ಗದ್ದೆ ಸೇರಿದಂತೆ ಹಲವು ಬೆಳೆಗಳ ತೋಟಗಳು ಜಲಾವೃತವಾಗಿದ್ದು ರೈತರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಜನರು ನಲುಗಿ ಹೋಗಿದ್ದಾರೆ. ತಡರಾತ್ರಿ ಬಿದ್ದಂತಹ ಮಳೆಯಿಂದಾಗಿ ಅರಕೆರೆ ನಿವಾಸಿಗಳು ಪರದಾಡಬೇಕಾಯಿತು. ಅರಕೆರೆ ಕೋಡಿ ಬಿದ್ದು 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ರಾತ್ರಿಯಿಡೀ ಜಾಗರಣೆ ಮಾಡಿದಂತಹ ನಿವಾಸಿಗಳು ನೀರನ್ನು ಹೊರಹಾಕುವುದರಲ್ಲಿ ಬ್ಯುಸಿಯಾದರು. ಇದಷ್ಟೇ ಅಲ್ಲ, ಅರಕೆರೆ ನಿವಾಸಿಗಳು ಗೌರಿ ಹಬ್ಬಕ್ಕೆ ಸಂಕಷ್ಟವನ್ನು ಅನುಭವಿಸಿದ್ರು. ಮನೆಗೆ ನೀರು ನುಗ್ಗಿದ್ರಿಂದಾಗಿ ದವಸ ಧಾನ್ಯಗಳೆಲ್ಲ ಸಂಪೂರ್ಣವಾಗಿ ನೀರು ಪಾಲಾಗಿದ್ದು ಊಟವಿಲ್ಲದೆ ಪರದಾಡಿದ್ವಿ ಅಂತ ಮಹಿಳೆ ಕಣ್ಣೀರು ಹಾಕಿದ್ರು. ಚಾಮರಾಜನಗರದಲ್ಲಿ ಮಹಾಮಳೆ ಆರ್ಭಟ ಮುಂದುವರೆದಿದೆ. ಕೆರೆಕಟ್ಟೆಗಳು ತುಂಬಿದ್ದು ಕಾಲುವೆಗಳು ಉಕ್ಕಿ ಹರಿತಾ ಇದೆ. ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ, ಕಾಗಲವಾಡಿ, ಅಮ್ಮನಪುರದಲ್ಲಿ ಜಮೀನುಗಳು ಜಲಾವೃತಗೊಂಡಿದೆ. ಜಮೀನುಗಳು ಕೆರೆಯಂತಾಗಿ ಮಾರ್ಪಟ್ಟಿದ್ದು ಅರಿಶಿನ, ಕಬ್ಬು, ಬಾಳೆ, ಬೀಟ್ರೂಟ್ ಸೇರಿದಂತೆ ಅನೇಕ ಬೆಳೆ ಹಾಳಾಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಪೊಲೀಸ್ ಠಾಣೆಯೇ ಜಲಾವೃತವಾಗಿದೆ. ಕಳೆದ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿದ್ದರಿಂದಾಗಿ ಸಾಕಷ್ಟು ಕಡೆ ಅವಾಂತರವೇ ಸೃಷ್ಟಿಯಾಗಿದೆ. ಮಹಾಮಳೆಯಿಂದ ಯಳಂದೂರಿನ ಅಗರ ಮಾಂಬಳ್ಳಿ ಪೊಲೀಸ್ ಠಾಣೆಗೆ ನೀರು ನುಗ್ಗಿದ್ದು ಪೊಲೀಸ್ ಸಿಬ್ಬಂದಿ ಪರದಾಡಬೇಕಾಯಿತು. ಮಳೆ ನೀರಿನಲ್ಲಿ ಟೇಬಲ್ ಕುರ್ಚಿಗಳೆಲ್ಲ ಮುಳುಗಡೆಯಾಗಿರುವಂತಹ ದೃಶ್ಯ ಕೂಡ ಕಂಡುಬಂತು. ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಅವಾಂತರಗಳ ಸರಣಿಯೇ ಮುಂದುವರೆದಿದೆ. ಮಡಿಕೇರಿ ತಾಲೂಕಿನ ಸಂಪಾಜೆ ಸಮೀಪದ ಚಡಾವು ಬಳಿ ನೀರಿನ ರಭಸಕ್ಕೆ ಕಾಲು ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಚಡಾವು ಮುಂಡಡ್ಕ ಸಂಪರ್ಕ ಸೇತುವೆ ಕುಸಿದಿದ್ದು ಜನರು ಪರದಾಡಿದ್ದಾರೆ. ಮರದ ದಿಮ್ಮಿಗಳು ಅಪ್ಪಳಿಸಿದ್ರಿಂದಾಗಿ ಕಾಲು ಸೇತುವೆ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಕೋಲಾರದಲ್ಲಿ ನಿರಂತರ ಮಳೆಯಿಂದಾಗಿ ಹೂವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೋಲಾರ ತಾಲೂಕಿನ ಹೂಹಳ್ಳಿ ಗ್ರಾಮದಲ್ಲಿ ಮಳೆಯಿಂದಾಗಿ ಸೇವಂತಿಗೆ ತೋಟ ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾಗಿದೆ. ಗೌರಿ ಗಣೇಶ ಹಬ್ಬಕ್ಕೆ ಒಳ್ಳೆಯ ಆದಾಯ ಪಡೆಯುವಂತಹ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ವರುಣ ಶಾಕ್ ಕೊಟ್ಟಿದ್ದಾನೆ. ಬೆಂಬಿಡದೆ ಸುರಿದಂತಹ ಮಳೆಯಿಂದಾಗಿ ಹೂವಿನ ತೋಟ ಕೊಚ್ಚಿಕೊಂಡು ಹೋಗಿದೆ. ಚಿನ್ನಪ್ಪ ಅನ್ನೂರಿಗೆ ಸೇರಿದಂತಹ ತೋಟ ಇದಾಗಿದ್ದು ದಿಕ್ಕೆ ತೋಚದಂತಾಗಿದೆ. ಕೋಲಾರದಲ್ಲಿ ನಿರಂತರ ಮಳೆಯಿಂದಾಗಿ ಬೋರ್ವೆಲ್ನಲ್ಲಿ ನೀರು ಚಿಮ್ಮಿ ಬರ್ತಾ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಬಳಿ ಈ ದೃಶ್ಯ ಕಂಡುಬಂದಿದೆ. ಮಳೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ ಕೊಳವೆಯಿಂದ ನೀರು ಹರಿದು ಬರ್ತಾ ಇದೆ. ಅಂತರ್ಜಲ ಪಾತಾಳ ಸೇರಿದ್ದ ಕೋಲಾರದಲ್ಲಿ ಮಳೆಯಿಂದಾಗಿ ಪರಿಸ್ಥಿತಿ ಇದೀಗ ಬದಲಾಗುತ್ತಿದೆ. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಬಗ್ಗೆ ಸುಪ್ರೀಂನಲ್ಲಿ ವಿಚಾರಣೆ. ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದಲ್ಲಿ ಸಚಿವರು, ಅಧಿಕಾರಿಗಳು ಭಾಗಿ ಆಗಿದ್ದಾರಾ? ದೆಹಲಿಯಲ್ಲಿ ಟ್ವಿನ್ ಟವರ್ ಡೆಮಾಲಿಷನ್ ಮಾದರಿಯಲ್ಲಿ ಬೆಂಗಳೂರಲ್ಲೂ ಅಕ್ರಮ ಕಟ್ಟಡಗಳು ನೆಲಸಮಗೊಳ್ಳುತ್ತವಾ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆ ವಿವಾದ ದಿನದಿನಕ್ಕೆ ತಾರಕಕ್ಕೇರುತ್ತಲೇ ಇದ್ದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇಂದು ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಲಿದೆ. ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸೋದಕ್ಕೆ ಹೈಕೋರ್ಟ್ ಅನುಮತಿ ನೀಡಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ವಕ್ಫ್ ಬೋರ್ಡ್ ಮೇಲ್ಮನವಿ ಸಲ್ಲಿಸಿತ್ತು. ಹೈಕೋರ್ಟ್ ಆದೇಶಕ್ಕೆ ತಡೆ ಕೋರಿ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ, ನ್ಯಾಯಮೂರ್ತಿ ಸುಧಾಂಶು ಧೂಲಿಯಾ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ರಾಜ್ಯದಲ್ಲಿ ಹಲವು ಇಲಾಖೆಗಳಲ್ಲಿ ಕೆಲಸ ಆಗಬೇಕು ಅಂದ್ರೆ ಲಂಚ ಕೊಡಲೇಬೇಕು, ಕಾಸಿಲ್ಲ ಅಂದ್ರೆ ಕೆಲಸವೇ ಆಗಲ್ಲ ಅನ್ನೋ ಮಾತು ಎಲ್ಲೆಡೆ ಕೇಳಿಬಂದ ಬೆನ್ನಲ್ಲೇ ಶಿಕ್ಷಣ ಇಲಾಖೆಯಲ್ಲಿಯೂ 40% ಆರೋಪ ಕೇಳಿಬಂದಿತ್ತು. ಶಿಕ್ಷಣ ಇಲಾಖೆಯಲ್ಲಿಯೂ ಸಚಿವರಿಂದ ಹಿಡಿದು ಅಧಿಕಾರಿಗಳವರೆಗೂ ಅನೇಕರು ಭಾಗಿಯಾಗಿದ್ದಾರೆ ಅಂತ ಲೋಕೇಶ್ ತಾಳಿಕಟ್ಟಿ ಆರೋಪಿಸಿದ್ರು.
ಶಿಕ್ಷಣ ಇಲಾಖೆಯ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ ಲೋಕೇಶ್ ತಾಳಿಕಟ್ಟಿಯನ್ನ ರುಪ್ಸಾ ಸಂಘಟನೆಯಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೂ ನಮ್ಮ ಸಂಘಟನೆ ಹೆಸರು ಹೇಳಿಕೊಂಡು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಕೂಡಲೇ ಲೋಕೇಶ್ ತಾಳಿಕಟ್ಟೆ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಲೋಕೇಶ್ ಮಾಡಿರುವ ಎಲ್ಲಾ ಆರೋಪ ಸುಳ್ಳು. ಲೋಕೇಶ್ ಒಬ್ಬ ಕಾಂಗ್ರೆಸ್ ಏಜೆಂಟ್. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡುತ್ತೀವಿ. ನಮ್ಮ ಸಂಸ್ಥೆಯ ಹೆಸರು ಹೇಳಿಕೊಂಡು ಹೇಳಿಕೆ ಕೊಟ್ಟದ್ದನ್ನ ವಾಪಸ್ ಪಡೆಯಬೇಕು ಅಂತ ರುಪ್ಸಾ ಕಾರ್ಯದರ್ಶಿ ಶಶಿಧರ್ ದಿಂಡೂರ್ ಗರಂ ಆದ್ರು. ದೆಹಲಿಯಲ್ಲಿ ಟ್ವಿನ್ ಟವರ್ ಡೆಮಾಲಿಷನ್ ಇಡೀ ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಇದೀಗ ಇದೇ ಮಾದರಿಯಲ್ಲಿ ಜಕ್ಕೂರು ಸುತ್ತಲೂ ನಿರ್ಮಾಣ ಆಗಿರುವ ಗಗನಚುಂಬಿ ಕಟ್ಟಡಗಳನ್ನು ಡೆಮಾಲಿಷ್ ಮಾಡೋದಕ್ಕೆ ತಯಾರಿ ನಡೆದಿದೆ. ಜಕ್ಕೂರು ವೈಮಾನಿಕ ತರಬೇತಿ ಕೇಂದ್ರ. ಈ ತರಬೇತಿ ಕೇಂದ್ರದಲ್ಲಿ ನಿತ್ಯ ಫ್ಲೈಯಿಂಗ್ ಸ್ಕೂಲ್ ನಡೆಯುತ್ತೆ. ನಿತ್ಯ ವಿಮಾನಗಳು ಹಾರಾಟ ನಡೆಸುತ್ತಿವೆ ಅಂತೆ. ಜಕ್ಕೂರು ವೈಮಾನಿಕ ಕೇಂದ್ರದ 5 ಕಿಲೋಮೀಟರ್ ಸುತ್ತಲೂ ಅನುಮತಿ ಪಡೆದದ್ದಕ್ಕಿಂತ ಹೆಚ್ಚಿನ ಎತ್ತರಕ್ಕೆ ನಿರ್ಮಾಣ ಆಗಿರುವ ಕಟ್ಟಡಗಳನ್ನು ಡೆಮಾಲಿಷ್ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಜಕ್ಕೂರು ಏರೋಡ್ರೋಮ್ ಸುತ್ತಮುತ್ತಲಿನ 8 ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಸೇರಿದಂತೆ ಒಟ್ಟು 11 ಕಟ್ಟಡಗಳು ಎತ್ತರದ ನಿರ್ಬಂಧಗಳನ್ನು ಉಲ್ಲಂಘಿಸಿವೆ. ಈ ಪೈಕಿ ಕನಿಷ್ಠ 5 ಅಪಾರ್ಟ್ಮೆಂಟ್ಗಳಿಗೆ ಜಕ್ಕೂರು ಏರೋಡ್ರೋಮ್ ಮುಖಾಂತರ ನೋಟಿಸ್ ನೀಡಲಾಗಿದೆ. ಅತ್ಯಂತ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿರುವ ಜಕ್ಕೂರು ವೈಮಾನಿಕ ಕೇಂದ್ರ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ನಿರ್ದಿಷ್ಟಪಡಿಸಿರುವ 45 ಮೀಟರ್ಗಳಿಗೂ ಮೀರಿ ಎತ್ತರಕ್ಕೆ ಹೇಗೆ ಕಟ್ಟಡ ನಿರ್ಮಿಸಲಾಗಿದೆ ಎಂಬುದನ್ನು ವಿವರಿಸಿ ಉತ್ತರ ನೀಡುವಂತೆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಗೌರಿ ಗಣೇಶನ ಚತುರ್ಥಿಗೆ ಕ್ಷಣಗಣನೆ ಆರಂಭವಾಗಿದೆ. ಕೊರೋನಾದಿಂದಾಗಿ ಹಬ್ಬದ ಕಳೆ ಕಳೆದುಕೊಂಡಿದ್ದ ಸಿಲಿಕಾನ್ ಸಿಟಿ ಈ ವರ್ಷ ತನ್ನ ಮೆರುಗನ್ನು ಪಡ್ಕೊಳ್ತಾ ಇದ್ದು, ಸಿಲಿಕಾನ್ ಸಿಟಿ ಜನರು ಅದ್ದೂರಿಯಾಗಿ ಗಣೇಶನನ್ನ ಬರಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಪ್ರತಿ ಮನೆಗಳಲ್ಲೂ ಗಣೇಶನನ್ನ ಕೂರಿಸೋಕೆ ಜನ ಖರೀದಿ ಮಾಡ್ತಾ ಇದ್ದು, ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಬೇಡಿಕೆಗೆ ತಕ್ಕಷ್ಟು ಮೂರ್ತಿಗಳು ಸಿಗ್ತಿಲ್ಲ. ಹೀಗಾಗಿ ಗಣೇಶನ ಮೂರ್ತಿಗಳ ಬೆಲೆ ಡಬಲ್ ಆಗಿದೆ. ಚಾಮರಾಜಪೇಟೆ ಮೈದಾನ ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ರಾಮನಗರದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು. ಕೋರ್ಟ್ಗೆ ಅರ್ಜಿ ಹಾಕಿದವರ ಜೊತೆ ಮೀಟಿಂಗ್ ಮಾಡಲಾಗಿದೆ. ಚಾಮರಾಜಪೇಟೆಯ ಈದ್ಗಾ ಮೈದಾನ 7 ಕೋಟಿ ಕನ್ನಡಿಗರ ಸ್ವತ್ತು. ಈದ್ಗಾ ಮೈದಾನದ ಬಗ್ಗೆ ಮಾತನಾಡುವುದಕ್ಕೆ ಎಸ್ಡಿಪಿಐಯವರು ಯಾರು? ಆಗಸ್ಟ್ 31ರ ಒಳಗಡೆ ರಾಜ್ಯ ಸರ್ಕಾರದ ನಿಲುವು ತಿಳಿಸಲಾಗುವುದು. ಈದ್ಗಾ ಮೈದಾನದಲ್ಲಿ ಕನ್ನಡದ ಧ್ವಜವನ್ನು ಕೂಡ ಹಾರಿಸ್ತೀವಿ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು.